यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ನಾಳೆ ನಮ್ಮ ಕುಟೀರದಲ್ಲಿ ಶ್ರೀ ಶ್ರೀನಿವಾಸನಿಗೆ ಏಕಾಂತ ಸೇವೆ. ಶ್ರೀಮಠದಲ್ಲಿ ಸಂಭ್ರಮದ ಯಜುರುಪಕರ್ಮ. ತಮಿಳುನಾಡಿನ ಶ್ರೀಪೆರಂಬುದೂರಿನಲ್ಲಿ ಆದಿಕೇಶವ ಪೆರುಮಾಳ್ಗೆ ಪವಿತ್ರೋತ್ಸವ. ಈಗ ಸಮಾಚಾರದ ವಿವರಗಳು. ನಮ್ಮ ಪರಮಪೂಜ್ಯ ಶ್ರೀ ಶ್ರೀ GS ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಲ್ಲಿ ಶ್ರೀಮಠದ ಕುಟೀರದಲ್ಲಿ ನಾಳೆ ಸಂಜೆ ಶ್ರೀ ಶ್ರೀ GS ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀನಿವಾಸನಿಗೆ ತೋಮಾಲ ಸೇವೆ ನಡೆಯಲಿದೆ. ನಂತರ ನಡೆಯುವ ಗಾನ ನೀರಾಜನಂ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸಹೋದರಿಯರಾದ ವಿದುಷಿ ಪದ್ಮಶ್ರೀ ರಘುನಂದನ್ ಮತ್ತು ವಿದುಷಿ ಶ್ರೀಮತಿ ಗೋದಾ ಮನೂರವರ ದ್ವಂದ್ವ ಗಾಯನ ಕಾರ್ಯಕ್ರಮ. ಅವರಿಗೆ ಪಕ್ಕವಾದ್ಯದಲ್ಲಿ ವಿದ್ವಾನ್ ಅಚ್ಯುತರಾವ್ ಪಿಟೀಲಿನಲ್ಲಿ ಮತ್ತು ವಿದುಷಿ ರಂಜಿನಿ ವೆಂಕಟೇಶ್ ರವರು ಮೃದಂಗದಲ್ಲಿ ಸಹಕರಿಸುತ್ತಾರೆ. ಈ ಸಂಗೀತ ಕಾರ್ಯಕ್ರಮದ ನಂತರ ವಿಶೇಷ ಆರತಿಯೊಂದಿಗೆ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಶ್ರೀಮತಿ ರೇಖಾ ವರದರಾಜ್ ಮತ್ತು ಶ್ರೀ ವರದರಾಜ್ ಕುಟುಂಬದವರು ಪ್ರಾಯೋಜಿಸಲಿದ್ದಾರೆ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಶ್ರೀ ಶ್ರೀ GS ಸ್ವಾಮಿಯವರು ಅನೇಕ ಭಕ್ತರು ಹಾಗೂ ಶಿಷ್ಯರ ಮನೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಅದರಂತೆ ನಿನ್ನೆ ನಮ್ಮ ಶ್ರೀಮಠದ ಆಪ್ತ ಭಕ್ತರಾದ ಶ್ರೀ ರಾಘವನ್ ರವರ ಮನೆಯಲ್ಲಿ ಸತ್ಸಂಗವನ್ನು ಏರ್ಪಡಿಸಲಾಗಿತ್ತು. ಅಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಿತು. ಬಂದಿದ್ದ ಎಲ್ಲ ಭಕ್ತರನ್ನು ಶ್ರೀಗಳವರು ಆಶೀರ್ವದಿಸಿ ಶ್ರೀ ರಾಘವನ್ ಕುಟುಂಬದವರಿಗೆ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ತಿರುಮಲೆಯ ಶ್ರೀನಿವಾಸನ ಮಹಾವಸ್ತ್ರ ಪ್ರಸಾದವನ್ನು ಶ್ರೀಗಳವರಿಗೆ ಸಮರ್ಪಿಸಲಾಯಿತು. ಹಾಗೂ ತಿರುನಾರಾಯಣಪುರದ ಶ್ರೀ ರಾಮಾನುಜರ ಪ್ರಸಾದವನ್ನು ಸಹ ಅಲ್ಲಿಯ ಸ್ಥಾನಿಕರಾದ ಕೋವಿಲ್ ನಂಬಿ ಮುಕುಂದನ್ ರವರು ಶ್ರೀಗಳವರಿಗೆ ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀಮಠದ ಮತ್ತೊಬ್ಬ ಆಪ್ತ ಭಕ್ತರಾದ ಶ್ರೀಮತಿ ಮೀರಾ ಹಾಗೂ ಶ್ರೀ ವಾಸುದೇವನ್ ರವರ ಮನೆಗೂ ಶ್ರೀಗಳವರು ಭೇಟಿ ನೀಡಿ ಅವರನ್ನು ಆಶೀರ್ವದಿಸಿದರು. ಚಾತುರ್ಮಾಸ್ಯದ ಸಂದರ್ಭದಲ್ಲಿ ನಡೆಯುತ್ತಿರುವ ಸತ್ಸಂಗದಲ್ಲಿ ಮೊನ್ನೆ ನಮ್ಮ ಶ್ರೀಮಠದ ಭಕ್ತರು ಹಾಗೂ ಕೈಂಕರ್ಯಪರರೂ ಆದ ಶ್ರೀಮತಿ ಉಷಾ ರಂಗರಾಜನ್ ರವರ ಮನೆಗೆ ನಮ್ಮ ಶ್ರೀಗಳವರು ಭೇಟಿ ನೀಡಿ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಸಿದರು. ಸಂದರ್ಭದಲ್ಲಿ ಅನೇಕ ಭಕ್ತರು ಉಪಸ್ಥಿತರಿದ್ದರು. ತಮ್ಮ ಆಶೀರ್ವಚನದಲ್ಲಿ ಶ್ರೀಮತಿ ಉಷಾ ರಂಗರಾಜನ್ ಅವರನ್ನು ಅಭಿನಂದಿಸಿ ಅವರ ಕೈಂಕರ್ಯ ಇದೇ ರೀತಿ ಮುಂದುವರಿಯಲಿ ಎಂದು ಹಾರೈಸಿದರು.
ಶ್ರೀಮಠದಲ್ಲಿ ಇಂದು ಯಜುರ್ ಉಪಕರ್ಮದ ಪ್ರಯುಕ್ತ ಬೆಳಿಗ್ಗೆ 6:30ರಿಂದ ಜಪ, ಯಜ್ಞೋಪವಿತಾಧಾರಣೆ, ನವಖಂಡ ಋಷಿ ತರ್ಪಣ ಹಾಗೂ ಅಧ್ಯಯನ ಹೋಮಗಳು ಶಾಸ್ತ್ರೋಕ್ತವಾಗಿ ನಡೆಯಿತು. 400ಕ್ಕೂ ಮಿಕ್ಕ ಶ್ರೀ ವೈಷ್ಣವರು ಈ ಉಪಕರ್ಮದಲ್ಲಿ ಭಾಗವಹಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರು. 10ಕ್ಕೂ ಹೆಚ್ಚು ನೂತನ ವಟುಗಳು ಅಧ್ಯಯನ ಹೋಮದಲ್ಲಿ ಭಾಗವಹಿಸಿದ್ದರು. ನಂತರ ಶಾತುಮುರೈ ತೀರ್ಥ ಪ್ರಸಾದದ ವಿನಿಯೋಗ ನಡೆಯಿತು. ತೊಂಡನೂರಿನಲ್ಲಿ ಕಳೆದ 12 ವರ್ಷಗಳಿಂದ ನಮ್ಮ ಶ್ರೀ GS ಸ್ವಾಮಿಗಳವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಅಲ್ಲಿನ ಶಾಲಾ ಮಕ್ಕಳಿಗೆ ಆನ್ಲೈನ್ನಲ್ಲಿ ಕಲಿಕೆ, ಶಾಲಾ ಸಮವಸ್ತ್ರಗಳ ವಿತರಣೆ, ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳ ವಿತರಣೆ ಇತ್ಯಾದಿ ಕಾರ್ಯಗಳು ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಪ್ರತಿ ವರ್ಷವೂ ಚಾತುರ್ಮಾಸ್ಯದಲ್ಲಿ ತೊಂಡನೂರಿನ ಶಾಲಾ ಮಕ್ಕಳು ಶ್ರೀ GS ಸ್ವಾಮಿಗಳವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆಯುವುದು ರೂಢಿಯಲ್ಲಿದೆ. ಅದರಂತೆ ನಿನ್ನೆ ತೊಂಡನೂರಿನಿಂದ ಸುಮಾರು 50 ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಬೆಂಗಳೂರಿನ ನಮ್ಮ ಶ್ರೀಮಠಕ್ಕೆ ಭೇಟಿ ನೀಡಿ ಪರಮಪೂಜ್ಯ ಶ್ರೀ GS ಸ್ವಾಮಿಗಳವರ ಆಶೀರ್ವಾದವನ್ನು ಪಡೆದರು. ಇದೇ ಸಂದರ್ಭದಲ್ಲಿ ಅವರಿಗೆ ಲೇಖನಿಗಳು, ಪುಸ್ತಕಗಳು ಹಾಗೂ ಸಿಹಿ ತಿಂಡಿಗಳನ್ನು ಇತ್ಯಾದಿಗಳನ್ನು ಹಂಚಲಾಯಿತು. ಶ್ರೀಗಳವರೊಡನೆ ಶಾಲಾ ಮಕ್ಕಳು ಅತ್ಯಂತ ಸಂತೋಷದಿಂದ ತಮ್ಮ ಭಗವದ್ಗೀತಾ ಶ್ಲೋಕಗಳನ್ನು ಪಠಣ ಮಾಡಿದರು. ನಂತರ ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಅತ್ಯಂತ ಸಂತೋಷದಿಂದ ಎಲ್ಲ ಶಾಲಾ ಮಕ್ಕಳು ಸಂಜೆ ತೊಂಡನೂರಿಗೆ ಹಿಂದಿರುಗಿದರು. ಅದಕ್ಕೋಸ್ಕರ ನಾಗಯೋಚನೆ ಮಾಡೋದು ಸ್ವಾಮಿ ರಾಮಾನುಜರಿದ್ದಂಥ ಪುಣ್ಯವಾದಂಥ ಭೂಮಿ, ಪವಿತ್ರವಾದಂಥ ಭೂಮಿ. ಅಲ್ಲಿರುವಂಥ ನಿಮ್ಮೆಲ್ಲರಿಗೂ ರಾಮಾನುಜರ ಆಶೀರ್ವಾದ ಸಿಗಬೇಕು, ಅನುಗ್ರಹ ಆಗಬೇಕು, ಚೆನ್ನಾಗಿ ಓದಬೇಕು. ಇಡೀ ಭಾರತದಲ್ಲೇ ಈ ತೊಂಡನೂರು ಹೆಸರು ಮಾಡಬೇಕು. ಇದಕ್ಕೆ ಭಕ್ತಪುರಿ ಅಂತ ಒಂದು ಹೆಸರು, ಕೆರೆ ತೊಂಡನೂರು ಅಂತ ಹೆಸರು. ಕೆರೆ ಇರೋದ್ರಿಂದ ಕೆರೆ ತೊಂಡನೂರು ಅಂತ ಹೆಸರು. ಸ್ವಾಮಿ ರಾಮಾನುಜರು ಅವರೇ ನಿಂತು ಆ ಕೆರೆಯನ್ನು ಕಟ್ಟಿಸಿದರು. ತುಂಬ ವಿಶಾಲವಾದ ಕೆರೆ. ಆ ಕೆರೆಯಲ್ಲಿ ಆ ಕೆರೆಗೆ ಇನ್ಯಾವ ನದಿ ಸೇರಿದೆ? ಇವಾಗ ಸೇರ್ತದ ಹೌದು ವರ್ಷ
ಹೇಮಾವತಿ ಹೇಮಾವತಿ ಸೇರಿದೆ. ಆಮೇಲೆ ಇನ್ನೊಂದು ನದಿನೂ ಸೇರಿದೆ. ನಾನು ಒಂದು ಇನಾಗ್ರೇಟ್ ಮಾಡಿದೆ. ಯಾವುದು? ಕಾವೇರಿ, ಹೇಮಾವತಿ, ರಾಮಾನಂದ, ಶ್ರೀಪಾದ. ಇದು ಮೂರು ಅಲ್ಲಿ ಸಂಗಮ ಆಗ್ಬಿಟ್ಟಿದೆ. ಅದಕ್ಕೆ ನೀವೆಲ್ಲ ಇಷ್ಟು ಬುದ್ಧಿವಂತರಾಗಿರೋದು ಸ್ವಾಮಿ ರಾಮಾನಂದ ಕೃಪೆಯಿಂದ. ಎಷ್ಟು ಚೆನ್ನಾಗಿ ಗೀತೆ ಹೇಳ್ತೀರಿ, ದೊಡ್ಡವರೇ ಇಷ್ಟು ಚೆನ್ನಾಗಿ ಹೇಳೋದಿಲ್ಲ. ಡ್ಯಾನ್ಸ್ ಕಲ್ತ್ಕೊಂಡಿದ್ದೀರಿ, ಸಂಗೀತ ಕಲ್ತ್ಕೊಂಡಿದ್ದೀರಿ. ಹರಿಯ ಸ್ಮರಣೆಯ ಹರಿಯ ಸ್ಮರಣೆ ಮಾತ್ರದಿಂದ ಹರಿಯ ಸ್ಮರಣೆ ಮಾತ್ರದಿಂದ ತಮಿಳುನಾಡಿನ ಶ್ರೀಪೆರುಂಬುದೂರಿನಲ್ಲಿ ಈಗ ಪವಿತ್ರೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ನಿನ್ನೆ ಶ್ರೀ ಆದಿಕೇಶವ ಪೆರುಮಾಳ್ಗೆ ತಿರುವೀದಿ ಉತ್ಸವ ನಡೆಯಿತು. ಬನ್ನಿ ಈಗ ಅದರ ದಿವ್ಯ ಸೇವೆ ನಮಗಾಗಿ. ಮೈಸೂರಿನ ಅರಮನೆಯ ಆವರಣದಲ್ಲಿರುವ ಶ್ರೀ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ನಿನ್ನೆ ಕಲ್ಯಾಣೋತ್ಸವ ಹಾಗೂ ಇಂದು ಧ್ವಜಾರೋಹಣ, ರಕ್ಷಾಬಂಧನ ನಡೆಯಿತು. ಈಗ ಅದರ ದಿವ್ಯ ದರ್ಶನ. ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಕೂರತ್ತಾಳ್ವಾನ್ರವರ ವರದರಾಜಸ್ತವ ಸ್ತೋತ್ರದ 81ನೇ ಶ್ಲೋಕದಿಂದ 85ನೇ ಶ್ಲೋಕದವರೆಗೆ ಶ್ರೀ ಉ.ವೆ. ಶ್ರೀನಿವಾಸ ರಾಜನ್ ಸ್ವಾಮಿಯವರು ಉಪನ್ಯಾಸ ನೀಡಲಿದ್ದಾರೆ. ಶುಕ್ರವಾರದ ಪಂಚಾಂಗ. ಆಗಸ್ಟ್ ತಿಂಗಳು
ದಿನಾಂಕ 28/2/2026 ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ಪೌರ್ಣಿಮಾ ಉಪರಿ ಪ್ರಥಮ ಶತಭಿಷ ನಕ್ಷತ್ರ ಗಾಯತ್ರಿ ಪ್ರತಿಪತ್. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.